ಭಾರತೀಯರ ಸಾವಿಗೆ ಅಮೆರಿಕವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೈಶಂಕರ್. ರುಬಿಯೋಗೆ ಕರೆ ಮಾಡಿ ಹೇಳಿದ್ದೇನು ಅಂತ ನೀವು ತಿಳಿಬೇಕಾದ್ರೆ ಸಂಪೂರ್ಣವಾಗಿ ವಿಡಿಯೋನ ಕೊನೆ ತನಕ ನೋಡಿ. ಪಶ್ಚಿಮ ಏಷ್ಯಾ ಇನ್ನೂ ಯುದ್ಧದ ಬೆಂಕಿಯಲ್ಲೇ ಉರಿಯುತ್ತಿದೆ. ಇರಾನ್ ಅಮೆರಿಕ ನಡುವಿನ ಯುದ್ಧದಿಂದಾಗಿ ಹಾರ್ಮೋಜ್ನಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗಿದೆ. ಹಾರ್ಮೋಜ್ನಲ್ಲಿರುವಂತಹ ಹಡಗುಗಳು ಅಪಾಯದಲ್ಲಿವೆ. ಭಾರತೀಯ ನಾವಿಕರನ್ನ ಕರೆದೊಯ್ಯುತ್ತಿದ್ದಂಥ ಹಡಗಿನ ಮೇಲಿನ ದಾಳಿ ಇದಕ್ಕೆ ಉದಾಹರಣೆಯಾಗಿದೆ. ಇತ್ತೀಚೆಗಷ್ಟೇ ಒಮಾನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರನ್ನ ಕರೆದೊಯ್ಯುತ್ತಿದ್ದಂಥ ತೈಲ ಟ್ಯಾಂಕರ್ ಮೇಲೆ ಅಮೆರಿಕ ದಾಳಿ ಮಾಡಿತ್ತು. ಯುಎಸ್ ನೌಕಾಪಡೆಯ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ರು. ಈ ಘಟನೆಯ ಬಗ್ಗೆ ಭಾರತ ಅಸಮಾಧಾನ ವ್ಯಕ್ತಪಡಿಸಿದ್ದು, ಘಟನೆಗೆ ಸಂಬಂಧಪಟ್ಟಂತೆ ಭಾರತ ಅಮೆರಿಕವನ್ನ ಖಂಡಿಸಿದಲ್ಲದೆ ತೀವ್ರವಾಗಿ ಪ್ರತಿಭಟನೆ ಕೂಡ ವ್ಯಕ್ತಪಡಿಸಿದೆ. ಹಡಗುಗಳ ಮೇಲಿನ ದಾಳಿ ಮತ್ತು ಸಮುದ್ರದಲ್ಲಿ ಭಾರತೀಯರ ಮೇಲಿನ ದಾಳಿಯನ್ನ ಯಾವುದೇ ರೀತಿಯಲ್ಲಿ ಸಹಿಸಲಾಗುವುದಿಲ್ಲ ಎಂದು ಭಾರತ ಅಮೆರಿಕಕ್ಕೆ ತಿಳಿಸಿದೆ. ಇನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನೇರವಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ರುಬಿಯೋ ಅವರ ಜೊತೆ ಈ ವಿಷಯವನ್ನ ಖಂಡಿಸಿದ್ದಾರೆ. ಒಮಾನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರನ್ನ ಹೊತ್ತೊಯ್ಯುತ್ತಿದ್ದಂತಹ ತೈಲ ಟ್ಯಾಂಕರ್ ಮೇಲೆ ಅಮೆರಿಕ ನೌಕಾಪಡೆ ದಾಳಿ ನಡೆಸಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ ನಂತರ ಭಾರತ ಅಮೆರಿಕದೊಂದಿಗೆ ಬಲವಾದ ರಾಜತಾಂತ್ರಿಕ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈ ವಿಷಯವನ್ನ ನೇರವಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಪ್ರಸ್ತಾಪಿಸಿದ್ರು. ಶನಿವಾರ ಮುಂಜಾನೆ ದೂರವಾಣಿ ಕರೆಯಲ್ಲಿ ಜೈಶಂಕರ್ ಮಾರ್ಕೋ ರುಬಿಯೋ ಅವರಿಗೆ ಸಮುದ್ರದಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ಇಂತಹ ಮಾರಕ ದಾಳಿಗಳು ನ್ಯಾಯಸಮ್ಮತವಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು 3 ಭಾರತೀಯ ನಾವಿಕರ ಸಾವಿನ ವಿಷಯವನ್ನ ಅಮೆರಿಕದೊಂದಿಗೆ ಪ್ರಸ್ತಾಪಿಸಿದ್ರು. ಈ ಬಗ್ಗೆ ಅವರು ಎಕ್ಸ್ನಲ್ಲಿ ಮಾರ್ಕೋ ರುಬಿಯೋ ಅವರ ಹೆಸರನ್ನ ಉಲ್ಲೇಖಿಸಿ, ಇಂದು ಸಂಜೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿದ್ದೇನೆ. ಕೊಲ್ಲಿಯಲ್ಲಿ ಅಮೆರಿಕ ನೌಕಾಪಡೆಯ ದಾಳಿಯಲ್ಲಿ 3 ಭಾರತೀಯ ನಾವಿಕರ ಸಾವಿಗೆ ಭಾರತದ ಬಲವಾದ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದೇವೆ. ವಾಣಿಜ್ಯ ಹಡಗುಗಳ ಮೇಲೆ ಇಂತಹ ಮಾರಕ ದಾಳಿಗಳು ನ್ಯಾಯಸಮ್ಮತವಲ್ಲ ಎಂದು ಬರೆದಿದ್ದಾರೆ. ಅಷ್ಟೆಲ್ಲ ಇಂತಹ ಘಟನೆಗಳು ಸ್ವೀಕಾರಕ್ಕೆ ಅರ್ಹವಲ್ಲ ಎಂದು ಕರೆದಿದ್ದಾರೆ ಜೈಶಂಕರ್ ಅವರು. ವಾಣಿಜ್ಯ ಸಾಗಣೆಯನ್ನ ಅಂತಹ ಕ್ರಮಗಳಿಗೆ ಒಳಪಡಿಸಬಾರದು ಎಂದು ಕೂಡ ಹೇಳಿದ್ದಾರೆ. ದಾಳಿಯ ನಂತರ ಕಾಣೆಯಾದ 3 ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಎಂದು ಭಾರತೀಯ ಅಧಿಕಾರಿಗಳು ದೃಢಪಡಿಸಿದ ನಂತರ ಎಸ್ ಜೈಶಂಕರ್ ಅವರು ಅಮೆರಿಕದ ದಾಳಿಯನ್ನ ಖಂಡಿಸಿದ್ದಾರೆ. ಹಡಗು ಸಚಿವ ಸರ್ಬಾನಂದ ಸೋನೋವಾಲ್ ಸಾವುಗಳನ್ನು ದೃಢಪಡಿಸಿದ್ರು. ಅವರು ಸಾವುಗಳನ್ನು ದುರಂತ ನಷ್ಟ ಎಂದು ಕೂಡ ಕರೆದಿದ್ದಾರೆ. ಇನ್ನು ಕಾಣೆಯಾದ ನಾವಿಕರ ಶವಗಳನ್ನು ಪತ್ತೆ ಹಚ್ಚಲಾಗಿದೆ. ಮೃತರನ್ನು ಡೆಕ್ ಕೆಡೆಟ್ ಆದಿತ್ಯ ಶರ್ಮಾ, ಎಂಜಿನ್ ಫಿಲ್ಟರ್ ಶಿವಾನಂದ್ ಚೌರಾಸಿಯಾ ಮತ್ತು ಮುಖ್ಯ ಇಂಜಿನಿಯರ್ ಪಟ್ನಾಲ್ ಸುರೇಶ್ ಎಂದು ಗುರುತಿಸಲಾಗಿದೆ.